ಮತ್ತೆ ಎಲ್ಪಿಜಿ ದರ ಏರಿಕೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಆಟೋ ಎಲ್ಪಿಜಿ ಹಾಗೆ ಸಿಎನ್ಜಿ ದರ 2 ತಿಂಗಳಿನಿಂದ ಭಾರೀ ಏರಿಕೆ ಆಗಿದೆ. ಯುದ್ಧಕ್ಕೆ ಮುನ್ನ 88 ರೂಪಾಯಿ ಇದ್ದ ಸಿಎನ್ಜಿ ದರ ಈಗ 93 ರೂಪಾಯಿ ಆಗಿದೆ. ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಆಟೋ ಎಲ್ಪಿಜಿ ಸಿಎನ್ಜಿ ದರ 2 ತಿಂಗಳಿನಿಂದ ಭಾರೀ ಏರಿಕೆಯಾಗಿದೆ. ಯುದ್ಧಕ್ಕೂ ಮುನ್ನ 88 ಇದ್ದ ಸಿಎನ್ಜಿ ದರ ಈಗ 93 ರೂಪಾಯಿ ಆಗಿದೆ. ಯುದ್ಧಕ್ಕೂ ಮುನ್ನ 56 ರೂಪಾಯಿ ಇದ್ದ ಎಲ್ಪಿಜಿ ಗ್ಯಾಸ್ ದರ ಈಗ 95 ರೂಪಾಯಿ ಆಗಿದೆ. 56 ಇದ್ದಾಗಲೂ ಕೂಡ ಆಟೋ ಮಿನಿಮಮ್ ದರ 36 ರೂಪಾಯಿ ಇತ್ತು. 95ಕ್ಕೆ ಏರಿಕೆಯಾದಾಗಲೂ ಕೂಡ ಆಟೋ ಮಿನಿಮಮ್ ದರ 36 ರೂಪಾಯಿ ಇದೆ. ಎಲ್ಲಾ ದರ ಏರಿಕೆಯಾದ್ರೂ ಕೂಡ ಆಟೋ ದರ ಮಾತ್ರ 36 ರೂಪಾಯಿ ಇರುವಂಥದ್ದು. ಇದೀಗ ಮತ್ತೆ ಎಲ್ಪಿಜಿ ದರ ಏರಿಕೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಆಟೋ ಎಲ್ಪಿಜಿ ಹಾಗೆ ಸಿಎನ್ಜಿ ದರ 2 ತಿಂಗಳಿನಿಂದ ಭಾರಿ ಏರಿಕೆ ಆಗಿದೆ. ಯುದ್ಧಕ್ಕೂ ಮುನ್ನ 88 ರೂಪಾಯಿ ಇದ್ದ ಸಿಎನ್ಜಿ ದರ ಈಗ 93 ರೂಪಾಯಿ ಆಗಿರುವಂಥದ್ದು. ಯುದ್ಧಕ್ಕೂ ಮುನ್ನ 56 ರೂಪಾಯಿ ಇದ್ದ ಎಲ್ಪಿಜಿ ಗ್ಯಾಸ್ ದರ ಈಗ 95 ರೂಪಾಯಿ ಆಗಿದೆ. 56 ಇದ್ದಾಗಲೂ ಕೂಡ ಆಟೋ ಮಿನಿಮಮ್ ದರ 36 ರೂಪಾಯಿ ಇತ್ತು. 95 ರೂಪಾಯಿ ಏರಿಕೆ ಆದಾಗಲೂ ಕೂಡ ಆಟೋ ಮಿನಿಮಮ್ ದರ 36 ರೂಪಾಯಿ ಇತ್ತು. ಎಲ್ಲಾ ದರ ಏರಿಕೆ ಆದ್ರೂ ಮಾತ್ರ ಆಟೋ ದರ 36 ರೂಪಾಯಿ ದರದಲ್ಲಿಯೇ ಇದೆ. ಮತ್ತೆ ಎಲ್ಪಿಜಿ ದರ ಏರಿಕೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. 2 ತಿಂಗಳಿನಿಂದ ಆಟೋ ಎಲ್ಪಿಜಿ ಸಿಎನ್ಜಿ ದರದಲ್ಲಿ ಭಾರಿ ಏರಿಳಿಕೆ ಕೂಡ ಆಗಿರುವಂಥದ್ದು. ದಿನದಿಂದ ದಿನಕ್ಕೆ ಒಂದಾದ ಮೇಲೆ ಒಂದು ದರಗಳು ಏರಿಕೆ ಆಗ್ತಾ ಇರುವಂತದ್ದು ಸಾಮಾನ್ಯರ ಜನರ ಜೀವನದ ಮೇಲೆ ಒಂದು ರೀತಿಯಲ್ಲಿ ಹೊಡೆತ ಬೀಳ್ತಾ ಇರುವಂತದ್ದು. ಅದರಲ್ಲೂ ಸಹ ಆಟೋ ಚಾಲಕರಿಗೆ ನಿಜಕ್ಕೂ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಯಾಕಂತಂದ್ರೆ ಮನೆಯಿಂದ ಹೊರಗಡೆ ಹೊರಟ್ರೆ ಸಾಕು ಯಾವುದ್ರ ಬೆಲೆ ಏರಿಕೆ ಆಗುತ್ತೆ ಅನ್ನುವಂತ ಭಯದಲ್ಲಿ ಅವರು ಜೀವನ ನಡೆಸುವಂತ ಪರಿಸ್ಥಿತಿ ಇವತ್ತು ಬಂದಿರುವಂತಹದ್ದು. ಯುದ್ಧ ಆರಂಭ ಆದಾಗಿನಿಂದಲೂ ಸಹ ಸಿಎನ್ಜಿ ಜೊತೆಗೆ ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಆಗ್ತಾ ಇರುವಂತದ್ದನ್ನ ನಾವು ನೋಡಿದ್ವಿ. ಆದ್ರೆ ಮತ್ತೆ ಇವತ್ತು ಪೆಟ್ರೋಲ್, ಡೀಸೆಲ್ ಜೊತೆಗೆ ಸಿಎನ್ಜಿ ಮತ್ತೆ ಎಲ್ಪಿಜಿ ಗ್ಯಾಸ್ ದರವೂ ಸಹ ಏರಿಕೆ ಆಗಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಕೆಲವೊಂದು ಬಂಕ್ಗಳಲ್ಲಿ ಕೆಲವೊಂದು ರೀತಿಯಲ್ಲಿ ದರ ಇರುವಂತದ್ದು. ಇದೀಗ ನಾವು ಯಶವಂತಪುರದಲ್ಲಿ ಕಂಡು ಬರ್ತಾ ಇರುವಂತಹ ಎಲ್ಪಿಜಿ ಗ್ಯಾಸ್ ಬಂಕದಲ್ಲಿ ಇದ್ದೇವೆ. ತಾವು ಗಮನಿಸ್ತಾ ಇರಬಹುದು. ಮತ್ತೆ ಸಹ ಕ್ಯೂ ಅಲ್ಲಿ ನಿಂತು ಗ್ಯಾಸ್ ಅನ್ನ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಜನರಿಗೆ ಬಂದಿದೆ. ಒಂದ್ ಕಡೆ ಎಲ್ಲೋ ಗ್ಯಾಸ್ ಅಭಾವ ಇರುವಂತದ್ದು ಜೊತೆಗೆ ದರ ಏರಿಕೆ ಆಗಿರುವಂತದ್ದು ಸಹ ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದನ್ನ ತಾವು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇರಬಹುದು. ಸೊ ಯಾಕೆಂತಂದ್ರೆ ಯುದ್ಧ ಆರಂಭ ಆದಾಗಿನಿಂದಲೂ ಸಹ ಸಮಸ್ಯೆ ಆಗ್ತಾ ಇದೆ, ಅವಾಗಿನಿಂದಲೂ ಸಹ ಏರಿಕೆ ಆಗ್ತಾ ಇದೆ. ಒಂದೊಂದು ಕಡೆಗಳಲ್ಲಿ ಒಂದೊಂದು ಏರಿಕೆ ಇರುವುದರಿಂದಾಗಿ ಇಲ್ಲಿ ಯಾವ ರೀತಿಯಾಗಿ ದರ ಇದೆ, ಜೊತೆಗೆ ಯಾವ ರೀತಿಯಾಗಿ ಸ್ಟಾಕ್ ಬರ್ತಾ ಇದೆ, ಇವತ್ತಿನಿಂದ ದರ ಏರಿಕೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಅಂತ ಹೇಳಿ ನಾನು ಇಲ್ಲಿರುವಂತಹ ಮ್ಯಾನೇಜರ್ನ ಮಾತನಾಡಿಸ್ತಾ ಹೋಗ್ತೀನಿ, ಕೇಳ್ತಾ ಹೋಗ್ತೀನಿ. ಸರ್, ಈಗ ಇವತ್ತಿನಿಂದ 2 ರೂಪಾಯಿ ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬಂಕ್ ಅಲ್ಲಿ ಯಾವಾಗಿಂದ ಏರಿಕೆ ಆಗಿದೆ, ಎಷ್ಟು ಏರಿಕೆ ಆಗಿದೆ? ನಮ್ಮ ಬಂಕಲ್ಲಿ ಆಗಿ 1 ವಾರ ಆಗಿದೆ ಏರಿಕೆ ಆಗಿ. 91.5 ಇತ್ತು, ಈಗ 93 ರೂಪಾಯಿ ಆಗಿದೆ. ಇವತ್ತೇನು ರೇಟ್ ಏನು ಚೇಂಜ್ ಆಗಿಲ್ಲ. 1 ವಾರ ಆಗಿದೆ, 93 ರೂಪಾಯಿ ಇದೆ. 93 ಮಾಡಿದ್ದೀರಾ? ಹಾ, ಒಂದು ವಾರದಿಂದ ಸ್ಟಾಕ್ ಎಲ್ಲ ಹೇಗಿದೆ? ಸ್ಟಾಕ್ ಸಮಸ್ಯೆ ಇದೆಯಾ? ಸ್ಟಾಕ್ ಇಂದ ಸಮಸ್ಯೆ ಇಲ್ಲ, ಸ್ಟಾಕ್ ಕರೆಕ್ಟ್ ಟೈಮಿಗೆ ಬರ್ತಾ ಇದೆ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸ್ಟಾಕ್ ಸಮಸ್ಯೆ ಇಲ್ಲ. ಆದ್ರೆ ಸದ್ಯಕ್ಕೆ ಏನು ಅಂತಂದ್ರೆ ದರ ಏರಿಕೆ ಅನ್ನುವಂಥದ್ದೇನಿದೆ, ಕೆಲವೊಂದು ಬಂಕ್ಗಳಲ್ಲಿ ಇವತ್ತು 3 ರೂಪಾಯಿ ಏರಿಕೆ ಆಗಿದೆ. ಇನ್ನು ಕೆಲವು ಬಂಕ್ಗಳಲ್ಲಿ ಕಳೆದ 1 ವಾರದ ಹಿಂದೆನೆ ಏರಿಕೆಯಾಗಿದೆ. ಅಂದ್ರೆ ಒಂದ್ ಕಡೆ 1.5 ರೂಪಾಯಿ ಇರೋದು 3 ರೂಪಾಯಿ ಜಾಸ್ತಿ ಆಗಿದೆ, ಅಂದ್ರೆ 95 ರೂಪಾಯಿ ಆಗಿದೆ, 93 ರೂಪಾಯಿ ಆಗಿದೆ. ಈ ರೀತಿಯಾಗಿ ದರದಲ್ಲಿ ಏರುಪೇರು ಅಂದ್ರೆ ಒಂದ್ ಕಡೆ ಹೆಚ್ಚು, ಒಂದ್ ಕಡೆ ಕಡಿಮೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ 1 ರೂಪಾಯಿ ಏರಿಕೆ ಮಾಡಿದ್ರು ಸಹ ಆಟೋ ಚಾಲಕರ ಜೀವನದ ಮೇಲೆ ಇದು ಹೊಡೆತ ಬೀಳುತ್ತೆ ಅನ್ನುವಂಥದ್ದು. ಇಲ್ಲಿ ಗ್ರಾಹಕರು ಸಹ ಸಾಕಷ್ಟು ಜನರು ಬರ್ತಾ ಇದ್ದಾರೆ, ಗ್ಯಾಸ್ ತೆಗೆದುಕೊಳ್ಳೋದಕ್ಕೆ, ಸಿಎನ್ಜಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ. ಸರ್, ಈ ದರ ಏರಿಕೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಸದ್ಯಕ್ಕೆ? ಮೇಡಮ್, ಸಾಮಾನ್ಯ ಜನ ಜೀವನ ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ಎಲ್ಲ ನಿಂತಿರೋದು ನಮ್ದು ಟ್ರಾನ್ಸ್ಪೋರ್ಟ್ ಮೇಲೆ ನಿಂತಿರೋದು. ಈಗ 1 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಕೆಜಿ ಅಕ್ಕಿ ಮೇಲೆ 3 ರೂಪಾಯಿ ಜಾಸ್ತಿ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಇದ್ರಲ್ಲಿ. ಸಾಮಾನ್ಯ ಜನ ಏನನ್ನು ಕೊಂಡ್ಕೊಳಕ್ ಆಗ್ತಾ ಇಲ್ಲ. ಬೆಂಗಳೂರು ಬೆಂಕಿಪಟ್ಟಣದಿಂದ ಹಿಡಿದು ಪ್ರತಿಯೊಂದನ್ನು ಕೊಂಡ್ಬೇಕು. ಸಂಪತ್ತಿನಲ್ಲಿ ಜಾಸ್ತಿ ಹೋಗ್ತಾ ಇಲ್ಲ, ಜೀವನ ಮಟ್ಟ ಕುಸಿತಾ ಇದೆ. ಏನಾಗ್ತಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯ ಜೀವನ ಮಾಡ್ಬೇಕಂದ್ರೆ ತಿಂಗಳಿಗೆ 50,000 ರೂಪಾಯಿ ದುಡಿಬೇಕು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡ್ಬೇಕು ಅಂತಂದ್ರೆ. ಆದ್ರೆ ಸಂಪಾದನೆ ಮಾತ್ರ 20,000, ಖರ್ಚು ಮಾತ್ರ 50,000 ರೂಪಾಯಿ. ಅವಾಗ ಜನಜೀವನ ಏನಾಗುತ್ತೆ, ವ್ಯವಸ್ಥೆ ಏನಾಗುತ್ತೆ, ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು? ನೋಡುದಿಲ್ಲ, ಒಟ್ಟಾರೆಯಾಗಿ ದರ ಏರಿಕೆಯಿಂದ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.